ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಈ ಕುರಿತು ಸ್ಪಷ್ಟನೆಯನ್ನ ನೀಡಿದ್ದಾರೆ. ದೇವಾಲಯದ ಆದಾಯಕ್ಕಿಂತ ಹೆಚ್ಚಿದೆ ಎಂಬ ಕಾರಣಕ್ಕೆ ಸುಮಾರು 4.75 ಲಕ್ಷ ರೂಪಾಯಿ ಹಣವನ್ನ ಹಿಂತಿರುಗಿಸುವಂತೆ ಹಿರೇಮಗಳೂರು ಕಣ್ಣನ್ ಅವರಿಗೆ ಮುಜರಾಯಿ ಇಲಾಖೆ ನೋಟಿಸ್ ನೀಡಿದೆ. ಹಿರೇಮಗಳೂರು ಕಣ್ಣನ್ ಅವರು ನೋಟಿಸ್ನಿಂದ ಧೃತಿಗೆಡುವುದು ಬೇಡ, ಇದು ತಹಶೀಲ್ದಾರ್ ತಪ್ಪು, ಹೀಗಾಗಿ ಅವರೇ ಹಣ ಪಾವತಿಸಿ ಅಂತ ನೋಟಿಸ್ ನೀಡ್ತೇವೆ. ಸ್ಥಳೀಯ ತಹಶೀಲ್ದಾರ್ 90,000 ಹಣ ಪಾವತಿಸಿ ಸಮಸ್ಯೆ ಸೃಷ್ಟಿಸಿದ್ದಾರೆ. ಬೇರೆ ಯಾವುದೇ ಮುಜರಾಯಿ ದೇಗುಲದಲ್ಲಿ ಈ ಸಮಸ್ಯೆ ಆಗಿಲ್ಲ. ಹೀಗಾಗಿ ಸ್ಥಳೀಯ ತಹಶೀಲ್ದಾರ್ಗೆ ಹಣ ಪಾವತಿಸುವಂತೆ ನೋಟಿಸ್ ನೀಡ್ತೇವೆ. ಈ ಸಮಸ್ಯೆಯನ್ನು ನಾನು ಕೂಡಲೇ ಬಗೆಹರಿಸುತ್ತೇನೆ ಎಂದು ಹೇಳಿದ್ದಾರೆ. ಹಿರೇಮಗಳೂರಿನ ಅರ್ಚಕರಾಗಿರುವಂತಹ ಹಿರೇಮಗಳೂರು ಕಣ್ಣನ್ ಅವರಿಗೆ 4.75 ಲಕ್ಷ ಹಣವನ್ನ ಮರುಪಾವತಿಸುವಂತೆ ಸರ್ಕಾರ ನೋಟಿಸ್ ಅನ್ನು ನೀಡಿತು. ಈ ಬಗ್ಗೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದೀಗ ಸ್ಪಷ್ಟನೆ ನೀಡಿದ್ದಾರೆ. ದೇವಾಲಯದ ಆದಾಯಕ್ಕಿಂತ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ಸುಮಾರು 4.75 ಲಕ್ಷ ಹಣವನ್ನ ಹಿಂತಿರುಗಿಸುವಂತೆ ಹಿರೇಮಗಳೂರು ಕಣ್ಣನ್ ಅವರಿಗೆ ಮುಜರಾಯಿ ಇಲಾಖೆ ನೋಟಿಸ್ ಅನ್ನು ನೀಡಿದೆ. ಆದ್ರೆ ಇದರಿಂದ ಹಿರೇಮಗಳೂರು ಕಣ್ಣನ್ ಅವರು ಆತಂಕ ಪಡೋದು ಬೇಡ, ಯಾಕಂದ್ರೆ ಇದು ತಹಶೀಲ್ದಾರ್ ಅವರ ತಪ್ಪಾಗಿದೆ. ಹೀಗಾಗಿ ಅವರೇ ಹಣವನ್ನ ಪಾವತಿ ಮಾಡುವಂತೆ ನೋಟಿಸ್ ನೀಡ್ತೇವೆ. ಹಿರೇಮಗಳೂರು ಕಣ್ಣನ್ ಅವರು ಈ ಕುರಿತು ಭಯ ಪಡೋದು ಬೇಡ ಅನ್ನುವಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ.